ಯಾಕೆ ಬಂದ್ರಿ ಇಲ್ಲಿಗೆ? ನಿಮ್ ಮಗ ಹೇಗಿದ್ದಾರೆ? ಅವನ್ ಜೀವದಿಂದ ಇರೋವಾಗ್ಲೇ ನಿಮ್ ಕಣ್ ಮುಂದೆನೇ ಅವನ್ ಕೊಂದಾಕಿದ್ರಲ್ಲ, ಇನ್ನ ಏನ್ ಉಳಿದೈತೆ ಅಂತ ನೀವ್ ಇಲ್ಲಿಗೆ ಬಂದ್ರಪ್ಪ. ಅವ್ವಾ, ನೀವ್ ಅರಮನೆ ಆಗಿರೋ, ನಾವು ಕುಡಿಸನ್ನ ಗಂಜಿ ಕುಡ್ಕೊಂಡು ಬಾಳೋರು. ನೀವಲ್ಲೇ ಇರಿ, ನಾವ್ ಇಲ್ಲೇ ಇರ್ತೀವಿ. ಆದ್ರೆ ಬಡವರ ಪಾಲಿ ಬೆಂಕಿ ಆಗ್ಬೇಡ್ರವ್ವ, ಬೆಂಕಿ ಆಗ್ಬೇಡಿ. ನಾವು ಮನುಷ್ಯರೇ ಅಲ್ಲ ಅಂತ ನೀವೇ ತೀರ್ಮಾನ ಮಾಡಿ ನಮ್ಮನ್ನ ಊರಿಂದ ಆಚೆಗೆ ಉಗಿದು ಓಡಿಸಿದ್ರಲ್ಲ, ಮತ್ತಿನ್ಯಾಕೆ ನಮ್ ಬೆನ್ನು ಹತ್ತಿದ್ದೀರಾ? ಅವ್ವ, ಕೈ ಮುಗಿದು ಕೇಳ್ಕತ್ತೀನವ್ವ, ನಮ್ ನಾಗನಿಗೆ ದ್ಯಾವ್ರು ಇನ್ನೊಂದ್ ಜನ್ಮ ಕೊಟ್ಟವನೇ, ಅವನ ಪಾಡ್ಗ ಅವನ್ನ ಬಿಟ್ಬಿಡ್ರವ್ವ, ಬಿಟ್ಬಿಡಿ. ನೋಡಿ, ಒಂದೇ ಒಂದ್ಸಲ ಅವನ್ನ ನೋಡ್ಕೊಂಡು ಹೋಗ್ಬಿಡ್ತೀನಿ, ದಯವಿಟ್ಟು ಅವಕಾಶ ಮಾಡ್ಕೊಡಿ. ಕೂಡ್ದು, ಬಿಲ್ಕುಲ್ ಕೂಡ್ದು. ನೀವು ದೊಡ್ಡವರು, ಏನ್ ಮಾಡಿದ್ರು ನಡೀತೈತೆ. ನನ್ನ ಮಗಿನ ಮೇಲೆ ಕೊಲೆ ಆಪಾದನೆ ಹೊರಿಸಿ ಅವನ್ ಕಂಬ ಕಟ್ಸಿ ಊರವೆಲ್ಲ ಸೇರ್ಕೊಂಡ್ ಚೆಟ್ಟ ಇದ್ದಾಗ ಯಾಕೆ ಕರುಣೆ ಬರ್ಲಿಲ್ವಾ? ಪ್ರೀತಿ ಉಕ್ಲಿಲ್ವಾ? ಬಡವರು ಮಾಡೋದೆಲ್ಲ ತೆಪ್ಪಂತೆ, ಇವ್ರು ಆಡೋ ಆಟಾಟೋಪೆಲ್ಲ ನ್ಯಾಯವಂತೆ. ಅವ್ವಾ, ನಿಮ್ಮಂತ ಶ್ರೀಮಂತರು ಸೊಪ್ಪು ಮುರಿಯಕ್ ನಾಲ್ಗಡೆ ಒಬ್ಬ ಅವನವ್ವ. ನಮ್ಮಂತ ಬಡವರು ನಿಟ್ಟುಸಿ ನಿಮ್ಗೆ ತಾಕದೇ ಇರಕ್ಕಿಲ್ಲ. ಹೊಂಟೋಗಿ ಹೊಂಟೋಗಿ ಹೊಂಟೋಗಿ. ಅಪ್ಪಾಜಿ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಮನೆಗ್ ಬಂದವ್ರನ್ನ ಮರ್ಯಾದೆ ಇಲ್ಲದೆ ಮಾತಾಡೋದು ಸರಿಯಲ್ಲ. ಮರ್ವಾದೆ? ಇವ್ರು ನಮಗ್ ಕೊಟ್ರೋ ಮರ್ವಾದೆಗ್ ನಾವು ಕೊಡ್ಲೇಬೇಕಲ್ವಾ? ಎಷ್ಟು ಕೊಡ್ಬೇಕೋ ಅಷ್ಟು ಕೊಟ್ಟಾಯ್ತಲ್ಲ. ನೀವ್ ಒಳಗೊಂಟವು, ಇನ್ಮೇಲೆ ನೀವಿಬ್ರು ಸೇರಲೇ ಕೂಡ್ದು. ಅಪ್ಪಾಜಿ, ಇನ್ನೊಬ್ಬರು ಮನುಷ್ಯತ್ವ ಕಳ್ಕೊಂಡ್ರು ಅಂತ ನಾವು ಹಾಗೆ ನಡೆದ್ರೆ ಅವ್ರಿಗೂ ನಮ್ಗೆ ಏನ್ ವ್ಯತ್ಯಾಸ ಹೇಳಿ? ಅಮ್ಮ, ಅಪ್ಪಾಜಿನ ಕರ್ಕೊಂಡೋಗಿ. ಬನ್ನಿ. ಬಿಡು ಮಗ. ನಾಗಣ್ಣ, ಎಲ್ರು ಒಂದ್ಸಲ ಎಡವುತ್ತಾರೆ, ಮತ್ತೆ ಮತ್ತೆ ಎಡವದಾಗ್ಲೇ ಅವ್ರಿಗೆ ಎಡ್ತಾನ ಅವ್ರಿಗೆ ಗೊತ್ತಾಗೋದು. ನಿನಗ್ ಪುನರ್ಜನ್ಮ ಆಗೈತೆ, ತಿರ್ಗಾ ಆಪತ್ತು ಸಿಕ್ಕೊಂಡು ನಮ್ಗೆಲ್ಲ ನೋವು ತರಬೇಡವೋ? ತರಬೇಡ. ಈ ಶ್ರೀಮಂತರ ಸಹವಾಸ ಮಾಡ್ಬೇಡ, ಮಾಡ್ಬೇಡ. ನನ್ ಮಾತು ಕೇಳು, ಮಾಡ್ಬೇಡ, 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 ಮಾಡ್ಬೇಡ ನಾಗಣ್ಣ, ಮಾಡ್ಬೇಡವೋ, ಮಾಡ್ಬೇಡ, ಮಾಡ್ಬೇಡ. ಈ ಶ್ರೀಮಂತರ ಸಹವಾಸ ನಮಗೆ ಬೇಡವೋ ನಾಗಣ್ಣ? ಬೇಡ, ಬೇಡ. ಏನ್ ಬಂದಿತ್ತು? ನನ್ ಜೊತೆ ಬನ್ನಿ. ನಮ್ ತಂದೆನ ಯಾಕೆ ಕೊಂದ್ರಿ? ನಮ್ ತಂದೆನ ಯಾಕೆ ಕೊಂದ್ರಿ ಅಂದೆ? ನೀನನ್ ಮದುವೆ ಆಗೋಕ್ಕೋಸ್ಕರ. ಮದ್ವೆಗೆ ಅವರೇ ಒಪ್ಕೊಂಡಿದ್ರಲ್ಲ. ಅವ್ರು ಬದುಕಿದ್ರೆ ನಿನ್ನ ಆಸ್ತಿ ನನಗೆ ಸಿಕ್ಕಲ್ಲ ಅಂತ ಬಾಯಿ ಬಿಟ್ಟು ಕೇಳಿದಿದ್ರೆ ಎಷ್ಟು ಲಕ್ಷ ಬೇಕಾದ್ರೂ ಬಿಸಾಕ್ತಾ ಇದ್ರು. ನಿನ್ ಎಲ್ಲ ಆಸ್ತಿ ನನಗೆ ಬೇಕಾಗಿತ್ತು. ಬಾಯಾದ್ರೂ ಹ್ಯಾಗ್ ಬರುತ್ತೆ ಹೀಗ್ ಮಾತಾಡೋಕೆ? ನೀವು ಮನುಷ್ಯರ? ನಿಜ ನಂಬಿದ್ಮೇಲೆ ಸುಳ್ತಾನೆ ಹೇಳ್ಬೇಕು. ಹಾಗಿದ್ಮೇಲೆ ಯಾವ್ದ್ ನಿಜ? ಹಾ, ನೀವು ಶ್ರೀಮಂತರು, ಏನ್ ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ನಾನು ಬಡವ, ಸತ್ಯ ಹೇಳಿದ್ರು ಯಾರು ತಾನೇ ನಂಬ್ತಾರೆ? ಈ ಊರಿನ ಜನ ನನ್ನನ್ನ ಚೀತು ಅಂತ ಹೋಗಿದ್ರು, ಪ್ರಾಣ ಹೋಗುವಾಗ ಹೊಡೆದ್ರು, ಆಗ್ಲೂ ನಾನು ಸಾಯ್ಲಿಲ್ಲ. ಯಾಕೆ ನಮ್ಮ ತಂದೆನ ಕೊಂದ್ರಿ ಅಂತ ಕೇಳ್ದೆ ಇಲ್ಲ. ಈಗ ನಾನು ಸತ್ತೋದೆ ದಿವ್ಯಾ, ಸತ್ತೋದೆ. ಒಂದ್ ವೇಳೆ ನನ್ನ ತಂದೆ ತಾಯಿ ನನ್ನನ್ನು ನಂಬದೆ ಹೋದ್ರು, ನನ್ನ ದಿವ್ಯಾ ಒಬ್ಬಳು ನನ್ನನ್ನು ನಂಬ್ತಾಳೆ ಅಂತ ಬೆಟ್ಟದಂತ ನಂಬಿಕೆ ಇಟ್ಕೊಂಡಿದ್ದೆ.
ಆ ವಿಶ್ವಾಸನ ಒಂದೇ ಕ್ಷಣದಲ್ಲಿ ಗಾಳಿಗೆ ತೂರ್ಬಿಟ್ಟೆ. ಮುಗಿಲೆತ್ತರದ ಮಾನವೀಯತೆನ ಮೂರೇ ಮಾತಿನಲ್ಲಿ ಮುರಿದಾಕ್ಬಿಟ್ಟೆ. ಜನ ನನ್ನನ್ನು ಊರಿಂದ ಬಹಿಷ್ಕಾರ ಹಾಕಿದ್ರು. ಆದರೆ ನೀನು ಈ ಜಗತ್ತಿನಿಂದ, ಮನುಷ್ಯತ್ವದಿಂದಲೇ ಬಹಿಷ್ಕಾರ ಹಾಕ್ಬಿಟ್ಟೆ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ನಿಮ್ಮ ಹೃದಯದಲ್ಲಿರೋ ನೋವು ಹೊರಬರ್ಲಿ ಅಂತ ಹೀಗೆ ಮಾತಾಡಿದೆ. ನನ್ನ ನಾಗ ಬೆನ್ನಿಗೆ ಚೂರಿ ಹಾಕು ಅಂತ ಹೇಳಿ ಅಲ್ಲ, ವೀರ ಧೀರ ಅಂತಾನೆ ನಾನು ಮೆಚ್ಕೊಂಡಿದ್ದು. ನಾಗ, ನನ್ನ ಕ್ಷಮಿಸ್ಬಿಡು. ನಾನು ನನ್ನ ಕ್ಷಮಿಸ್ಬಿಡು ನಾಗ. ನನ್ನಿಬ್ಬರ ಪ್ರೇಮದ ಬೆಸುಗೆನ ಬೆಸ್ತವರಿಂದಲೂ ಬೇರ್ಪಡಿಸೋಕ್ ಸಾಧ್ಯವಿಲ್ಲ. ಯಾಕಾಗಲ್ಲ? ದಿವ್ಯನ ಯಾವತ್ತೂ ಆ ಕೊಲೆಗಾರನ ಜೊತೆ ಇರೋಕೆ ನಾನ್ ಬಿಡೋದಿಲ್ಲ. ಬಂದ್ರು ಮುಳ್ಳಿನ ಗಿಡ ಕೀಳದೆ ಇದ್ರೆ ಅದು ಮತ್ತೆ ಬೆಳಿತಾನೆ ಇರುತ್ತೆ. ಗುಡು ಸಮೇತ ಕಿತ್ತಾಕ್ಬಿಟ್ರೆ ಅದ್ರ ವಂಶವೇ ನಿರ್ವಂಶ ಆಗೋಗ್ಬಿಡುತ್ತೆ. ಶೋ, ನಿನ್ನ ಮಾತು ಕೇಳ್ಕೊಂಡು ನನ್ನ ತಂದೆನ ಕಳ್ಕೊಂಡೆ. ಆ ಯೋಗ್ಯನ ಅವತ್ತೇ ಒದ್ದು ಆಚೆ ಗಟ್ಟಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿತ್ತಾ? ನೀನಿನ್ನು ಶಾಂತಿ ಶಾಂತಿ ಅಂತ ಹೇಳ್ತಾ ಇದ್ರೆ ಇರೋ ಒಬ್ಬ ತಂಗಿನೂ ನಾ ಕಳ್ಕೋಬೇಕಾಗತ್ತೆ. ಅವನು ಬದುಕಿದ್ರೆ ನಮ್ಮ ವಂಶಕ್ಕೆ ಕೆಟ್ಟ. ಆತರಗಾರನಿಗೆ ಬುದ್ಧಿ ಮಟ್ಟ. ಸುಂದ್ರು, ಹಾವು ಸಾಯಬಾರದು, ಕೋಲು ಮುರಿಬಾರದು. ಜನರ ದೃಷ್ಟಿಯಲ್ಲಿ ನಾವು ಕೆಟ್ಟವರು, ಕಂಟಕರು ಅಂತ ಗೊತ್ತಾಗ್ಲೂಬಾರದು. ಅವರು ನಮ್ಮಿಂದ ದೂರ ಆಗಬೇಕು. ಇದೊಂದು ತರಹ ರಾಜತಂತ್ರ. ರಾಜ ಮಹಾರಾಜರ ಕಾಲದಿಂದಲೂ ಇಂತಹ ಅಂತಃಕಲಹ ನಡೀತಲೇ ಇದೆ. ಆ ಕಾಲದಲ್ಲಿ ಕೃಷ್ಣ ದುಷ್ಟರನ್ನು ನಿಗ್ರಹಿಸಿದ. ಯಾಕೆ? ಶಿಷ್ಟ ಪರಿಪಾಲನೆಗೋಸ್ಕರ. ಈಗ ಈ ಕಲಿಯುಗದಲ್ಲಿ ನಾನು ಹುಟ್ಟಿ ಧರ್ಮ ಪರಿಪಾಲನೆ ಮಾಡ್ತಾ ಇದ್ದೀನಿ. ನಿನ್ನ ವಂಶಕ್ಕೆ ಮೆತ್ತಿರೋ ಕಳಂಕಾನ ನಾನು ಶುದ್ಧಿ ಮಾಡ್ತೀನಿ. ನಾನು ಹೇಳ್ದಾಗ ನೀನ್ ನಡ್ಕೊಂಡು ಬಂದ್ರೆ ಧರ್ಮರಾಜರ ವಂಶದ ಕೀರ್ತಿ ಪತಾಕೆನ ಗಗನಕ್ಕೇರಿಸ್ಬಿಡ್ತೀನಿ. ಇದು ದುಷ್ಟ ಪತನದ ಪಲ್ಲವಿ ಸುಂದರಿ. ಹೃದಯ ವಿದ್ರಾವಕ ಯುದ್ಧಕ್ಕೆ ನೋಡು ಇಲ್ವಾ?